ಏಕಮೇವ ದ್ವಿತೀಯಂ. ಈ ಧನುರಾಶಿಯವರಿಗೆ 2024ನೇ ಇಸವಿಯ ಶುಭಾಶುಭ ಫಲಗಳನ್ನು ನಾವು ನೋಡ್ತಾ ಹೋಯಿತು ಅಂದರೆ, ಈ ಧನುರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗುರು 5ನೇ ಮನೆಯಲ್ಲಿದ್ದಾನೆ. ಗುರು 5ನೇ ಮನೆಯಲ್ಲಿ ಏಪ್ರಿಲ್ 30 ತನಕ ಇರ್ತಾನೆ. ಅದರಿಂದ ಒಳ್ಳೆಯ ಫಲಗಳನ್ನು ನಿರೀಕ್ಷಿಸಬಹುದು. ಧನಲಾಭ ಉಂಟಾಗ್ತಕ್ಕಂಥದ್ದು, ಒಳ್ಳೆಯ ಭೋಜನ ಉಂಟಾಗ್ತಕ್ಕಂಥದ್ದು, ಒಳ್ಳೆ ರೀತಿಯಲ್ಲಿ ಸುತ್ತಾಟ ಉಂಟಾಗ್ತಕ್ಕಂಥದ್ದು, ಎಲ್ಲ ರೀತಿಯ ಅನುಕೂಲ ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಬಡ್ತಿ ಪ್ರಮೋಷನ್ಸ್ ಸಿಗ್ತಕ್ಕಂಥದ್ದು, ಈ ಎಲ್ಲ ಶುಭ ಕೆಲಸಗಳನ್ನು, ಮನೆಯಲ್ಲಿ ಶುಭ ಕಾರ್ಯಗಳು ಉಂಟಾಗ್ತಕ್ಕಂಥದ್ದು, ಮತ್ತೆ ಯಾವುದಾದ್ರೂ ಹೊಸ ವಾಹನವನ್ನು ಅಥವಾ ಹೊಸ ದ್ರವ್ಯಗಳನ್ನು ಮನೆಗೆ ಖರೀದಿ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಧನುರಾಶಿಯವರಿಗೆ ಈ ಏಪ್ರಿಲ್ 30 ತನಕ ಉಂಟಾಗ್ತಕ್ಕಂಥದ್ದು. ಇನ್ನು ಮೇ 1 ಗುರು 6ನೇ ರಾಶಿಗೆ ಬರ್ತಾನೆ. ಆದ್ದರಿಂದ ಗುರು 6ನೇ ರಾಶಿಗೆ ಬಂದಾಗ ಈ ಧನುರಾಶಿಯವರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಬಂಧು ಮಿತ್ರದಲ್ಲಿ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ಮತ್ತೆ ವೃಥಾ ಕಲಹ ಅಥವಾ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಅಥವಾ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಮತ್ತೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು. ಇದನ್ನು ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗತ್ತೆ. ಮತ್ತೆ ವೆಹಿಕಲ್ ಆಕ್ಸಿಡೆಂಟ್ಸ್ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥ. ವೆಹಿಕಲ್ ಆಕ್ಸಿಡೆಂಟ್ಸ್ ಯಾತಕ್ಕೆ ಅಂದರೆ ಧನುರಾಶಿಯವರಿಗೆ ರಾಹು 4ನೇ ಮನೆಯಲ್ಲಿದ್ದಾನೆ. 4ನೇ ಸ್ಥಾನ ವಾಹನ ಸ್ಥಾನ ಆದ್ದರಿಂದ ಅಲ್ಲಿ ಆಕ್ಸಿಡೆಂಟ್ಸ್ ಉಂಟಾಗ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ. ಅದರ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕಾಗುತ್ತೆ. ಮತ್ತೆ ಶನಿ ಬಲ ಇದೆ ಧನುರಾಶಿಯವರಿಗೆ. ಯಾಕಂದ್ರೆ ಶನಿ 3ನೇ ಮನೆಯಲ್ಲಿದ್ದಾನೆ. 7.5 ಇತ್ತು, 7 ವರ್ಷ ಬಹಳ ಕಷ್ಟಪಟ್ಟಿರ್ತಾರೆ. ಅದಾಗಿ ಈಗಾಗಲೇ ಆಲ್ಮೋಸ್ಟ್ 1 ವರ್ಷದ ಮೇಲೆ ಆಯಿತು. ಅನುಕೂಲ ಆಗಿರುತ್ತೆ. ಅಡ್ಮಿನಿಸ್ಟ್ರೇಷನ್ ಸೈಡ್ ಯಾವ್ದಾದ್ರು ಕೆಲಸ ಕಾರ್ಯಗಳು ಆಗಬೇಕಾಗಿದ್ರೆ ಅದು ಆಗತ್ತೆ, ನೆರವೇರುತ್ತೆ. ಯಾವುದು ಹೆಲ್ಡಪ್ ಆಗೋದಿಲ್ಲ. ತುಂಬಾ ನಿಧಾನ ಆಗ್ತಾ ಇದ್ದಿದ್ದಲ್ಲ, ಇವಾಗ ಅನುಕೂಲ ಆಗ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅವರಿಗೆ. ಇನ್ನು ರಾಹು 4ನೇ ಸ್ಥಾನದಲ್ಲಿದ್ದಾನೆ. ಅದರಿಂದ ಧನುರಾಶಿಯವರ ತಾಯಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮಾತೃಸ್ಥಾನ 4ನೇ ಸ್ಥಾನ, ಮತ್ತೆ ವಾಹನ ಅಪಘಾತಗಳು ಉಂಟಾಗ್ತಕ್ಕಂಥದ್ದು, ಮನೆ ಅಥವಾ ಸೈಟನ್ನು ಕೊಂಡ್ಕೋಬೇಕಾದ ತೊಂದರೆ ಉಂಟಾಗ್ತಕ್ಕಂಥದ್ದು. ಹಾಗಾಗಿ ಲಿಟಿಗೇಷನ್ಸ್ ಇಲ್ಲದೆ ಇರ್ತಕ್ಕಂಥದ್ದು, ಡಾಕ್ಯುಮೆಂಟ್ಸ್ ಪೇಪರ್ ಎಲ್ಲ ಕರೆಕ್ಟ್ ಆಗಿರ್ತಕ್ಕಂಥದ್ದನ್ನ ನೋಡಿ ಕೊಂಡ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ. ಅದೇ ರೀತಿಯಲ್ಲಿ ರಾಹು 4ನೇ ಮನೆಯಲ್ಲಿದ್ದಾಗ ಉಸಿರಾಟದ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಅದಕ್ಕೋಸ್ಕರ ಉಸಿರಾಟದ ಒಂದು ವಿಚಾರದಲ್ಲೂ ಕೂಡ, ಅಂದ್ರೆ ನೀವು ಆಹಾರವನ್ನು ಏನು ತಗೊಳ್ತೀರೋ ಅಲ್ಲಿ ಬಹಳ ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ. ಅದೇ ರೀತಿಯಲ್ಲಿ ಕೇತು 10ಮ ಸ್ಥಾನದಲ್ಲಿ ಇರ್ತಾನೆ. ಕೇತು 10ಮ ಸ್ಥಾನದಲ್ಲಿ ಇದ್ದಾಗ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಅಂದ್ರೆ ಕೆಲಸದಲ್ಲಿ ಬದಲಾವಣೆ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಅಥವಾ ಏನಂತಾರೆ, ನೂತನವಾದಂತಹ ಒಂದು ಉದ್ಯೋಗ ಅಥವಾ ಬೇರೆದನ್ನ ಅರಸಕ್ಕೆ ಅಂದ್ರೆ ಹುಡ್ಕೊಂಡು ಹೋಗೋದಕ್ಕೆ ಅವರಿಗೆ ಮನಸ್ಸು ಪ್ರೇರೇಪಣೆ ಆಗ್ತಕ್ಕಂಥದ್ದು. ಆದರೆ ಧನ ಅಥವಾ ದ್ರವ್ಯವನ್ನ ನಷ್ಟ ಅಂದ್ರೆ ಕಳ್ಕೋಬೇಕಾಗತ್ತೆ. ಮತ್ತೆ ಕೆಲಸದಲ್ಲಿ ಉದ್ವೇಗ ಅಥವಾ ಭಯ, ನಾನು ಎಲ್ಲಿ ಕೆಲಸವನ್ನು ಕಳ್ಕೊಂಡ್ಬಿಡ್ತೀನೋ ಅಥವಾ ಎಲ್ಲಿ ನಾನು ಅಪವಾದಕ್ಕೆ ಗುರುವಾಗ್ತೀನೋ ಅನ್ನೋ ಒಂದು ಭಯ ಇರುತ್ತೆ. ಹಾಗಾಗಿ ಈ ಎಲ್ಲವನ್ನೂ ಕೂಡ ಈ ಧನುರಾಶಿಯವರು ಬಹಳ ಬುದ್ಧಿವಂತಿಕೆಯಿಂದ ಮತ್ತೆ ಎಚ್ಚರಿಕೆಯಿಂದ ಅವರು ನಿಭಾಯಿಸಬೇಕಾಗತ್ತೆ. ಏನು ಪ್ಲಸ್ ಪಾಯಿಂಟ್ ಅವ್ರಿಗೆ ಅಂದ್ರೆ ಏಪ್ರಿಲ್ ಕಳೆದ ಮೇಲೆ ಗುರುಬಲ ಶನಿ ಬಲ ಎರಡೂ ಇರುತ್ತೆ ಅನ್ನೋದು ಬಿಟ್ರೆ ರಾಹುಕೇತುಗಳ ಬಲ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ ಈ ಧನುರಾಶಿಯವರು ಈ 2024ರ ಏಪ್ರಿಲ್ 30 ತನಕ ಅವರಿಗೆ ಗುರು ರಾಹು ಕೇತು 3 ಗ್ರಹಗಳು ಸರಿಗಿರೋದಿಲ್ಲ. ಅದರಿಂದ ನವಗ್ರಹ ವಿಶೇಷ ಗುರು ರಾಹು ಕೇತು ಶಾಂತಿಯನ್ನು ಮಾಡ್ಕೋಬೇಕಾಗತ್ತೆ. ಗುರುವಿಗೆ ಕಡಲೆಬೇಳೆ ಅಥವಾ ಕಡಲೆ ಕಾಳನ್ನ ದಾನ ಮಾಡ್ತಕ್ಕಂಥದ್ದು, ಶನಿಗೆ ಕರಿ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡ್ತಕ್ಕಂಥದ್ದು, ಮತ್ತು ಕೇತುವಿಗೆ ಹುರುಳಿ ಅಥವಾ ಅಲಸಂದೆಯನ್ನು ದಾನ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ. ಶಿವ ಮತ್ತು ವಿಷ್ಣುವನ್ನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ಆಂಜನೇಯನನ್ನು ಆರಾಧನೆ ಮಾಡ್ತಕ್ಕಂಥದ್ದು, ನರಸಿಂಹದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು ಮತ್ತು ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ. ಹಾಗೇನೆ ಈ ಧನುರಾಶಿಯವರು ಇನ್ನೂ ಅನೇಕ ವಿಚಾರಗಳನ್ನು, ಹೆಚ್ಚಿನ ವಿಚಾರಗಳನ್ನು ತಿಳ್ಕೋಬೇಕು ಅಂದರೆ ನಮ್ಮ ಸುಧರ್ಮ SPS ಅನ್ನತಕ್ಕಂತಹ ಯೂಟ್ಯೂಬ್ ವಾಹಿನಿ ಏನಿದೆ ಅದನ್ನು ನೀವು ಸಬ್ಸ್ಕ್ರೈಬ್ ಆಗಿ ನೂರಾರು ಜನಗಳಿಗೆ ತಲುಪಿಸ್ತಾ ಹೋಗಿ, ಅವರುಗಳಿಗೂ ನೂರಾರು ಜನಗಳಿಗೆ ತಲುಪಿಸೋದಕ್ಕೆ ಹೇಳಿ. ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿದಷ್ಟು ಸತ್ಯಾಂಶ ಏನು ಅನ್ನೋದನ್ನ ಜನಗಳಿಗೆ ತಿಳಿಸ್ದಂಗೆ ಆಗತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ಬೆಳವಣಿಗೆ ಮತ್ತು ನೀವು ಸತ್ಯ ಪ್ರಚಾರಕ್ಕೆ ಒಂದು ದಾರಿ ಮಾಡಿಕೊಡ್ತೀರಾ ಅಂತ ಹೇಳ್ತಾ ನಾನು ನೀವೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.